ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಪಲ್ ಲೈಫ್ ವಿತ್ ಪಪ್ಪಿ. ಇವತ್ತು ನಾನು 6:30ಗೆ ಬೆಳಿಗ್ಗೆನೇ ವ್ಲಾಗ್ನ ಶೂಟ್ ಮಾಡಿದ್ದೀನಿ. ಸೊ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ಲು. ನಮ್ಮಮ್ಮ ಏನೋ ಕೆಲಸ ಮಾಡ್ಕೋತಾ ಇದ್ರು ಬೆಳಿಗ್ಗೆನೆ. ನಾವು ಇನ್ನೂ ಅಷ್ಟೊಂದು ಬೇಗ ಎದ್ದೇಳಲ್ಲ. ಇವತ್ತು ಸ್ವಲ್ಪ ನಮ್ಮಮ್ಮ ಬ್ಯುಸಿ ಇದ್ದರು. ನಮ್ಮಪ್ಪ ಬೆಳಿಗ್ಗೆನೇ ರಾಮನಗರಕ್ಕೆ ಹೋಗಬೇಕು, ಸ್ವಲ್ಪ ಟಿಫನ್ ಮಾಡು ಅಂತಂದ್ರು. ಸೊ ಅದಕ್ಕೆ ನಾನಿವತ್ತು ಬೇಗ ಎದ್ದಿದ್ದೀನಿ. ಸೊ ನೋಡ್ತಿರ್ಬೋದು ನಮ್ಮನೆ ಹತ್ರ ಬೆಳಿಗ್ಗೆ ಯಾವ ಥರ ವಾತಾವರಣ ಇದೆ ಅಂತ. ಸಕ್ಕತ್ತಾಗಿರುತ್ತೆ, ಚಿಲ್ಲಾಗಿ ಕೂಲಾಗಿ. ನಮ್ಮಮ್ಮ ಆಚೆ ಕಸ ಎಲ್ಲ ಗುಡಿಸ್ತಾ ಇದ್ದಾರೆ. ಸೊ ನಾನು ಇವತ್ತು ಪಲಾವ್ ಮಾಡಬೇಕಾಗಿತ್ತು ಅಪ್ಪ ಹೋಗೋಷ್ಟರಲ್ಲಿ. ಸೊ ಅದಕ್ಕೋಸ್ಕರ ನಾನು ಎದ್ದು ಪಲಾವ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಪಲಾವೆಲ್ಲ ಅಂತಂದರೆ ಸ್ವಲ್ಪ ಬೇಗನೆ ಆಗುತ್ತೆ. ಬೆಳಿಗ್ಗೆ ನಮ್ಮಪ್ಪ ಅಷ್ಟು ಬೇಗ ಹೋಗ್ತಾರೆ, ಮತ್ತು ಅವರು ಹೊರಗಡೆ ಟಿಫನ್ ತಿನ್ಕೊತಾ ಇದ್ರು. ಬಟ್ ಇವತ್ತು ಇಲ್ಲ, ಮನೇಲಿ ತಿಂತೀನಿ ಅಂತ ಹೇಳಿದ್ರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ತರಕಾರಿ ಎಲ್ಲ ಇತ್ತು, ಪಲಾವ್ನ ಮಾಡ್ತಾಯಿದ್ದೆ. ಸೊ ನಾನಿಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಸ್ವಲ್ಪ ರುಬ್ಕೊತೀನಿ. ನಮ್ಮನೆಯಲ್ಲಿ ನಮ್ಮಮ್ಮ ತುಂಬ ಥರ ಮಾಡ್ತಾರೆ ಪಲಾವ್. ಅಂದರೆ ವೈಟ್ ಪಲಾವು, ಮತ್ತು ಮಸಾಲೆ ರುಬ್ಬಿ ಪಲಾವ್, ಮತ್ತು ರುಬ್ಬಿದೇನು ಕೂಡ ಹಾಗೆ ಪ್ಲೈನಾಗಿ ಸಿಂಪಲ್ಲಾಗಿ ಮಸಾಲೆ ಕಡಿಮೆ ಹಾಕಿ ಪಲಾವ್ ಮಾಡ್ತಾರೆ. ಹಾಗೆ ಪೌಡರ್ಗಳನ್ನ ಮಾಡ್ಕೊಂಡಿರ್ತಾರೆ, ಅದರಲ್ಲೂ ಕೂಡ ಮಾಡ್ತಾರೆ. ಸೊ ನಾನು ಸಿಂಪಲ್ಲಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ನನಗೆ ಪಲಾವ್ ಅಂದರೆ ಗ್ರೀನ್ ಕಲರ್ ಇರಬೇಕು, ಜೊತೆಗೆ ತರಕಾರಿ ಮತ್ತು ಇದು ಬಂದು ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ರುಬ್ಬಿ ಹಾಕಿ ಮಾಡಿದ್ರೇ ನನಗೆ ಪಲಾವ್ ಇಷ್ಟ. ಸೊ ನಾನಿವಾಗ ಪಲಾವ್ನ ಮಾಡ್ತಾಯಿದ್ದೀನಿ ನನ್ನ ಸ್ಟೈಲಲ್ಲಿ. ನಮ್ಮಮ್ಮ ಅಂದರೆ ಪಟ್ ಅಂತ ಮಾಡಿಬಿಡ್ತಾರೆ ಬೇಗ. ಅವ್ರು ಜಾಸ್ತಿ ರುಬ್ಬು ಹಾಕೋದೆಲ್ಲ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆಲ್ಲ ಪ್ಲೇನಾಗಿದ್ದರೆ ಇಷ್ಟ, ಮಸಾಲೆ ಕಡಿಮೆ ಇದ್ದರೆ. ಬಟ್ ನನಗೆ ಪಲಾವ್ ಥರನೇ ಇರಬೇಕು, ಗ್ರೀನಾಗಿ, ಸ್ವಲ್ಪ ಮಸಾಲೆ ಕೂಡ ಇರಬೇಕು. ಇಲ್ಲಿ ಏನಂತಂದರೆ ಹಳ್ಳಿ ಮನೆಗಳಲ್ಲಿ ಶಿಂಕ್ ಎಲ್ಲ ಅಡುಗೆ ಮನೇಲಿ ಇರಲ್ಲ. ಅಂದರೆ ನಮ್ಮನೇಲಿಲ್ಲ. ಇವಾಗ ಹಳ್ಳಿನಲ್ಲೂ ಕೂಡ ಎಲ್ಲ ಸಿಟಿ ಮನೆ ಥರನೇ ಇರುತ್ತೆ. ಎಲ್ಲ ಡ್ಯೂಪ್ಲೆಕ್ಸು, ಟ್ರಿಪ್ಲೆಕ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ. ಬಟ್ ನಮ್ಮದು ಇವಾಗ ಸದ್ಯಕ್ಕಿರೋದು ಇದು ಸೀಟ್ ಮನೆ. ಸೊ ನಮ್ಮದು ಅಡುಗೆ ಮನೆ ಇಷ್ಟೇ ಇರೋದು. ಸೊ ನಾವು ಇಲ್ಲೆಲ್ಲ ಆದರೆ ಟ್ಯಾಪು ಮತ್ತು ಶಿಂಕೆಲ್ಲ ಏನು ಇಟ್ಕೊಂಡಿಲ್ಲ ಇಲ್ಲಿ. ಸೊ ನಾವು ಪಾತ್ರೆ ಎಲ್ಲ ತೊಳಿಬೇಕು, ಈ ಥರ ವಾಶ್ ಮಾಡೋದು ಆಚೆನೇ ಹೋಗಬೇಕು. ಸೊ ನಾನೇನು ಮಾಡ್ತೀನಿ, ಈ ರೀತಿ ಎಲ್ಲ ವಾಶ್ ಮಾಡಿಕೊಂಡು ನೀರೆಲ್ಲ ಒಂದು ಕಡೆ ಇಟ್ಕೊಂಡು ಆಮೇಲೆ ತೊಗೊಂಡೋಗಿ ಆಚೆ ಹಾಕ್ತೀನಿ. ಒಗ್ಗರಣೆ ಹಾಕ್ಕೊಂಡು, ಒಗ್ಗರಣೆಗೆ ಪಲಾವ್ ಐಟಮ್ಸ್ ಹಾಕಿ, ತರಕಾರಿ ಹಾಕಿ, ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು, ಟೊಮೆಟೊ ಒಂದು ಕಟ್ ಮಾಡಾಕಿ ಎಲ್ಲ ಫ್ರೈ ಮಾಡಿದ್ದೀನಿ. ಸೊ ಇವಾಗ ಅದಕ್ಕೆ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ. ಮಸಾಲೆ ಫ್ರೈ ಆಗಿದ್ಮೇಲೆ ಇವಾಗ ಅಕ್ಕಿನ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ ಎಲ್ಲ ಹಾಕಿದ ನಂತರ ನಾನಿವಾಗ ಉಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಕಲರ್ ಅಂತೂ ಸಕ್ಕತ್ತಾಗಿ ಬಂದಿತ್ತು. ನನಗೆ ಈ ಥರ ಇದ್ರೇ ಪಲಾವ್ ಇಷ್ಟ. ತರಕಾರಿ ಎಲ್ಲ ಹಾಕಿರೋದ್ರಿಂದ ಪಲಾವ್ ಕಲರ್ಫುಲ್ ಆಗಿರುತ್ತೆ. ಸೊ ನಾನು ಅದಕ್ಕೆ ಇವಾಗ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಬಿಸಿನೀರನ್ನ ಮುಂಚೆಗೆ ಕಾಯಿಸಿಟ್ಕೊಂಡಿದ್ದೆ. ಏನಕ್ಕೆ ಅಂತಂದರೆ ಸ್ವಲ್ಪ ಬೇಗ ಆಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಬಿಸಿ ನೀರನ್ನ ಕಾಯಿಸಿಟ್ಕೊಂಡಿದ್ದೆ. ಸೊ ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಬೇಗನೆ ವಿಷಲ್ ಬರುತ್ತೆ. ಸೊ ಬೇಗ ಅಡುಗೆ ಆಗುತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಸೊ ಅಷ್ಟರಲ್ಲಿ ನನ್ನ ಮಗಳು ಮಧ್ಯದಲ್ಲೇ ಎದ್ಬಿಟ್ಲು, ಆಯ್ ಮಾಡ್ತಿದ್ದಾಳೆ ನೋಡಿ. ಅವಳಂತೂ ಎದ್ದೇಳ್ಬೇಕಂದ್ರೇ ನಗ್ತಾ ಶುರು ಮಾಡ್ತಾಳೆ, ನಗ್ತಾನೇ ಇರ್ತಾಳೆ. ಸೊ ಈ ಉಪ್ಪನ್ನು ಸೇರಿಸಿ ಈಗ ಏನು ಮಾಡ್ತೀನಿ ಅಂದರೆ ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ನ ತೊಗೊತೀನಿ. ಸೊ ಇವಾಗ ಪಲಾವ್ ರೆಡಿ ಆಗಿಬಿಡುತ್ತೆ. ಫ್ರಿಜ್ಜಲ್ಲಿ ಐಟಮ್ಸ್ ಎಲ್ಲ ತೊಗೊಂಡಿದ್ದೆಲ್ಲ, ಬಾಕ್ಸ್ ತರಕಾರಿ, ಕೊತ್ತಂಬರಿ, ಪುದೀನ ಎಲ್ಲ ತೊಗೊಂಡಿರ್ತೀನಿ, ಅಲ್ಲೇ ಇಟ್ಬಿಟ್ಟಿರ್ತೀನಿ ಅರ್ಜೆಂಟಲ್ಲಿ. ಸೊ ಇವಾಗ ಎಲ್ಲನೂ ಫ್ರಿಜ್ಜಿಗೆ ಮತ್ತೆ ಎತ್ತಿಡ್ತಾ ಇದ್ದೀನಿ. ಅಲ್ಲಲ್ಲೇ ಬೇಗ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಬೇಗನೆ ಫ್ರೀ ಆಗ್ಬೋದು. ಇಲ್ಲ ಅಂದರೆ ಅದೆಲ್ಲ ಅಲ್ಲೇ ಇಟ್ಬಿಟ್ಟಿರ್ತೀನಿ ನಾನು. ಪಾಪು ಬರ್ತಾಳೆ ಅಷ್ಟರಲ್ಲಿ, ಆಮೇಲೆ ಟೈಮ್ ಸಿಕ್ಕಲ್ಲ. ಸೊ ಅದಕ್ಕೆ ಆದಷ್ಟು ಅಲ್ಲಲ್ಲೇ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅಷ್ಟರಲ್ಲಿ ನಮ್ಮಪ್ಪ ಬಂದರು. ಈಗ ನನ್ನ ಮಗಳನ್ನ ನಮ್ಮಪ್ಪ ಎತ್ಕೊಂಡಿದ್ದಾರೆ. ಕುಕ್ಕರ್ ಆರಬೇಕಿತ್ತು, ಸೊ ತಣ್ಣಗಾಗಲಿ ಅಂತ ಇಟ್ಟಿದ್ದೆ. ಸೊ ಅಷ್ಟರಲ್ಲಿ ನಮ್ಮಪ್ಪ ನನ್ನ ಮಗಳನ್ನ ಆಟ ಆಡಿಸ್ತಾಯಿದ್ರು. ಇವಾಗ ನಮ್ಮಪ್ಪ ಇನ್ನೇನು ಹೊರಡಬೇಕು. ಸೊ ಇವಾಗ ಪಲಾವ್ ಕೂಡ ರೆಡಿಯಾಗಿದೆ. ಆಮೇಲೆ ನಮ್ಮಪ್ಪ ಹೇಳಿದ್ರು, ಇಲ್ಲ ನನಗೆ ಬಾಕ್ಸ್ಗೆ ಹಾಕೊಟ್ಬಿಡು, ಇಷ್ಟು ಬೇಗ ತಿನ್ನೋಕ್ಕಾಗಲ್ಲ ಅಂತ. ಸೊ ಇವಾಗ ಅವ್ರಿಗೆ ಬಾಕ್ಸ್ಗೆ ಹಾಕಿ ಕೊಟ್ಟೆ. ಸೊ ಇವಾಗ ಅವರು ಹೊರಡ್ತಾ ಇದ್ದಾರೆ ರಾಮನಗರಕ್ಕೆ.
ಸೊ ನನ್ನ ಅಪ್ಪ ಹೋದ್ರು, ನಮ್ಮಮ್ಮನೂ ಕೆಲ್ಸಕ್ಕೆ ಹೋದ್ರು ಲೇಟಾಗಿ. ಆಮೇಲೆ ಇವ್ಳನ್ನ ಸ್ವಲ್ಪ ಆಟ ಆಡಿಸ್ತಾ ಇದ್ದೆ. ಸೊ ಇದು ಬಂದು ನಮ್ಮ ಅಣ್ಣ ಅವ್ರ ಮನೆ. ಇವ್ರು ನಮ್ಮ ಅಣ್ಣನ ಮಕ್ಕಳು, ಇವ್ರು ನಮ್ಮ ಅತ್ತಿಗೆ. ಸೊ ಇವಳಿಗೆ ಇವರೆಲ್ಲ ಇದ್ರೆ ತುಂಬಾ ಇಷ್ಟ, ಆಟ ಆಡಿಸ್ತಾರೆ ಎಲ್ಲರೂ. ಇವಳಿಗೆ ಚೆನ್ನಾಗಿ ಆಟ ಆಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡಿರ್ಬೇಕು. ಇವಾಗ ನೋಡಿ ಅವರೆಲ್ಲ ಹಾಡು ಹೇಳ್ತಾ ಇದ್ರೆ ಇವಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸೊ ಎಲ್ಲ ಡ್ಯಾನ್ಸ್ ಮಾಡಂದ್ರೆ ಈ ತರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ಕೊಂಡಿರ್ತಾಳೆ. ಸೊ ಇಲ್ಲಿ ಅಂತಂದ್ರೆ ಹೆಂಗೋ ಟೈಮ್ ಪಾಸ್ ಆಗ್ಬಿಡುತ್ತೆ. ಯಾರಂದ್ರೂ ಇವಳನ್ನ ಎತ್ಕೊಂತಾರೆ. ಆಚೆ ಹೋಗೋರು ಯಾರು ನಮ್ಗೆ ಗೊತ್ತಿಲ್ಲ ಅಂದ್ರೂ ಕೂಡ ಮಾತಾಡಿಸ್ತಾರೆ. ಊರಲ್ಲಿ ಎಲ್ಲರೂ ಗೊತ್ತಿರ್ತಾರೆ, ಆಲ್ಮೋಸ್ಟ್ ಗೊತ್ತಿಲ್ಲ ಅನ್ನಂಗಿರಲಿಲ್ಲ. ಊರಲ್ಲಿ ಎಲ್ಲರೂ ಕೂಡ ಗೊತ್ತಿರ್ತಾರೆ. ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ತಾ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದೆ. ನನಗೆ ಸ್ವಲ್ಪ ಕೆಲಸ ಇತ್ತು. ನನಗೆ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮತ್ತು ಬಾಕ್ಸ್ ಫೋಲ್ಡಿಂಗ್ ಮಾಡೋಕ್ಕೆ 2 ಆರ್ಡ್ರ್ ಬಂದಿತ್ತು ಇಲ್ಲೇ. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದೆ. ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅದನ್ನ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಇವಾಗ ನನ್ನ ಮಗಳಿಗೆ ಮಧ್ಯಾಹ್ನ ಊಟಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತರಕಾರಿಗಳನ್ನ ಹಚ್ಚಿಟ್ಕೊಂಡಿದ್ದೀನಿ. ಹೀರೆಕಾಯಿ, ಗೆಡ್ಡೆಕೋಸು, ಆಲೂಗೆಡ್ಡೆ, ಹಾಗೆ ಒಂದಿಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ನೀಟಾಗಿ ಒಂದು 3 ಸಲ ವಾಶ್ ಮಾಡಿ ಅದಕ್ಕೆ ತರಕಾರಿಗಳನ್ನ ನೀಟಾಗಿ ವಾಶ್ ಮಾಡಿ ಹಾಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಪೌಡ್ರು, ಅಂದರೆ ಒಂದು ಚಿಟಿಕೆ ಅಷ್ಟೇ ಜೀರಿಗೆ ಪೌಡ್ರು. ಅದು ಒಳ್ಳೆ ಘಮ ಬರುತ್ತೆ, ಅವ್ರಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ, ಅದು ಅಷ್ಟೇ ಒಂದು ಚಿಟಿಕೆ ಅರಿಶಿನ ಹಾಕಿ ಒಂದು 3 ವಿಷಲ್ ತಗೊಂಡ್ರೆ ಅವಳಿಗೆ ಊಟ ರೆಡಿ ಆಗ್ಬಿಡುತ್ತೆ. ಅವಳಿಗೆ ಇವಾಗ ಬಂದು 11 ಮಂತ್ಸ್ ನಡೀತಾ ಇದೆ. ಸೊ ಅವಳಿಗೆ ಡೈಲಿ ಏನಾದರೂ ಮಾಡ್ಕೊಡ್ಬೇಕಲ್ವಾ. ದಿನಕ್ಕೆ 3 ಟೈಮ್ ಅವಳಿಗೆ ಊಟನ ತಿನ್ನಿಸ್ತೀನಿ. 2 ಟೈಮ್ ರೈಸು, 1 ಟೈಮ್ ಸರಿ, ಅಥವಾ 2 ಟೈಮ್ ರಾಗಿ ಸರಿ, 1 ಟೈಮ್ ರೈಸು, ಈ ಥರ ಏನಾದರೂ ಕೊಡ್ತೀನಿ. ಜೊತೆಗೆ ಮಧ್ಯೆ ಏನಾದರೂ ಫ್ರೂಟ್ಸ್ ಏನಾದರೂ ಕೊಡ್ತೀನಿ. ಸೊ ಇದನ್ನು 3 ವಿಷಲ್ ತೊಗೋಬೇಕು. ಏಕೆಂದರೆ ಅನ್ನ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬೇಯಬೇಕು. ಆವಾಗ ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡ್ತಿರ್ಬೋದು ಆಗಿದೆ. ಇದಕ್ಕೆ ನಾನು ಇವಾಗ ಒಂದು ಸ್ಪೂನು ತುಪ್ಪನ ಹಾಕೊತೀನಿ. ಇವಾಗ ಸ್ವಲ್ಪ ಕೋಲ್ಡ್ ಇತ್ತು ಅಂತ ಹೇಳ್ಬಿಟ್ಟು ನಾನು ಕಡಿಮೆ ತುಪ್ಪನ ಹಾಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕೊಂಡು ಮ್ಯಾಶ್ ಮಾಡಿದ್ರೆ ತರಕಾರಿಗಳು ಕೂಡ ಮ್ಯಾಶ್ ಆಗುತ್ತೆ. ನೋಡಿ ಇವಾಗ ತಿನ್ನೋದಕ್ಕೆ ತುಂಬಾ ಇಷ್ಟಪಟ್ಟು ತಿಂತಾಳೆ ಅವಳಂತೂ. ಇದನ್ನು ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ಅವಳಿಗೆ 11 ಮಂತ್ಸು ನಾನು ಕೊಡ್ತೀನಿ. ಸೊ ಅವಳಿಗೆಲ್ಲ ತಿನ್ನಿಸಿ ಎಲ್ಲ ಆದಮೇಲೆ ನಾನು ಊಟ ಮಾಡಿದೆ. ಸೊ ನಾನು 2 ಮೊಟ್ಟೆನ ಬೇಯಿಸ್ಕೊಂಡಿದ್ದೆ, ಜೊತೆಗೆ ಸ್ವಲ್ಪ ಗ್ರೇವಿ ಇತ್ತು, ವೆಜ್ ಗ್ರೇವಿ. ಸೊ ಅದನ್ನು ತಿಂದೆ. ಸೊ ಇನ್ನೊಂದೇನು ಸ್ಪೆಷಲ್ ಅಂದರೆ ಇವತ್ತು ನನ್ನ ಮಗಳು ಹೊಸ್ಲನ್ನ ದಾಟಿದ್ಲು ಫಸ್ಟ್ ಟೈಮ್. ಅವಳು ಇಷ್ಟು ದಿನ ಹಂಗೆ ತೆಗ್ಕೊಂಡು ಹೋಗ್ತಾ ಇದ್ಲು, ಇನ್ನೂ ಹೊಸ್ಲು ದಾಟಿರಲಿಲ್ಲ. ಸೊ ಇವತ್ತು ಅವಳು ಹೊಸ್ಲನ್ನ ದಾಟಿದ್ಲು. ಸೊ ಅವಳು ಹೊಸ್ಲು ದಾಟಿದ್ದಕ್ಕೆ ನಾನು ಪೂಜೆ ಎಲ್ಲ ಮಾಡ್ತೀವಲ್ವಾ, ಸೊ ಅದಕ್ಕೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಮತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಸಂಜೆ ಆಗಿತ್ತು. ಸೊ ಅವಳು ಹೊಸ್ಲು ದಾಟಿದ ತಕ್ಷಣ ಪೂಜೆ ಮಾಡಿಲ್ಲ. ಸ್ವಲ್ಪ ಅವ್ಳಿಗೂ ಎಲ್ಲ ಸ್ನಾನ ಮಾಡಿ ರೆಡಿ ಮಾಡಿ, ನಾನು ಎಲ್ಲ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸಂಜೆ ಆಯಿತು. ಸೊ ಇವಾಗ ನಾನು ಹೊಸ್ಲು ದಾಟಿಸಿ ಮತ್ತೆ ಪೂಜೆನ ಮಾಡ್ತಾಯಿದ್ದೆ. ಒಂಥರ ಈ ಥರ ಸಣ್ಣ ವಿಷಯನೂ ನಾವು ಸೆಲೆಬ್ರೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತಲ್ಲ, ಈ ಥರ ಮಕ್ಕಳು ಏನೇ ಮಾಡಿದ್ರು ಒಂಥರ ಖುಷಿ ಇರುತ್ತೆ. ಅವ್ರು ಏನೇ ಮಾಡಿದ್ರು ಚೆಂದ ಅಂತ ಅನಿಸುತ್ತೆ. ಸೊ ಅವ್ರು ಹೊಸ್ಲು ದಾಟೋದು ಕೂಡ ಒಂದು ಸ್ಪೆಷಲ್. ಸೊ ಅದಕ್ಕೆ ಇವಾಗ ಪೂಜೆ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ನಾನು ಸ್ಯಾರಿ ಎಲ್ಲ ಹಾಕೊಂಡಿದ್ದೆ, ಬಟ್ ಮತ್ತೆ ತೆಗೆದುಬಿಟ್ಟೆ. ಯಾಕೆ ಅಂತಂದರೆ ಫೋಟೋ ತೆಗಿಯೋರೆಲ್ಲ ಯಾರೂ ಇರಲಿಲ್ಲ, ವೀಡಿಯೋ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಇವಳಂತೂ ತುಂಬ ಹಠ ಮಾಡ್ತಾಯಿದ್ಲು. ಸೊ ಹಂಗಾಗಿ ನಾನು ಮತ್ತೆ ಸ್ಯಾರಿ ಎಲ್ಲ ತೆಗೆದ್ಬಿಟ್ಟು ನೈಟ್ ಡ್ರೆಸ್ ಹಾಕ್ಕೊಂಡೆ. ಅಷ್ಟರಲ್ಲಿ ನಮ್ಮ ಅಣ್ಣನ ಮಕ್ಕಳೆಲ್ಲ ಬಂದರು. ಸೊ ನಾನು ಮತ್ತೆ ಏನು ಹಾಕೊಳ್ಳೋಕೆ ಹೋಗಲಿಲ್ಲ. ಸೊ ಹಂಗೇ ಅದರಲ್ಲೇ ಪೂಜೆ ಮಾಡಿದೆ. ಅವಳು ಮತ್ತೆ ಇವಾಗ ಹೊಸ್ತು ದಾಟೋಕ್ಕೆ ಎಷ್ಟು ಟೈಮ್ ತೊಗೊಂಡ್ಲು ಗೊತ್ತಾ. ಈ ರೀತಿ ದಿನ ಹೋಯ್ತು. ಅವಳಿಗೆ ಹೊಸ್ಲು ದಾಟಿಸಿ, ಪೂಜೆ ಮಾಡಿಸಿ, ಸ್ವೀಟ್ ಎಲ್ಲ ತಿನ್ನಿಸಿ, ಸೊ ಈ ರೀತಿ ದಿನ ಹೋಯ್ತು. ನಿಮಗೆಲ್ಲ ಇಷ್ಟ ಆಗಿರುತ್ತೆ ವಿಡಿಯೋ ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಮಾಡಿ, ಹಾಗೆ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ, ನನಗೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.